ಮುಖ್ಯಮಂತ್ರಿಗಳಾಗಿರುವಂತಹ ಯಡಿಯೂರಪ್ಪನವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಇದ್ರು, ಮಾಧ್ಯಮಗಳಿಗೆ ಧನ್ಯವಾದವನ್ನ ಕೂಡ ಹೇಳಿದ್ರು. ಅದರ ಜೊತೆಗೆ ಅವರು ಮಾತನಾಡ್ತಾ ಹೇಳ್ತಾ ಇದ್ದಿದ್ದಂಥದ್ದು ಅಂದ್ರೆ ಇನ್ನು 2-3 ತಿಂಗಳು ಇದೇ ರೀತಿಯಾದಂತಹ ಪರಿಸ್ಥಿತಿ ಮುಂದುವರಿಬಹುದು. ಸೊ ಹೀಗಾಗಿ ಮತ್ತಷ್ಟು ಜಾಗರೂಕತೆಯಿಂದ ಎಲ್ಲರೂ ಕೂಡ ವರ್ತಿಸಬೇಕಾಗಿದೆ ಅಂತ ಹೇಳೋದ್ರ ಜೊತೆಗೆ ಬೆಂಗಳೂರಿನಲ್ಲಿ ಅಂದ್ರೆ ಈ ಒಂದು ಕೈಗಾರಿಕೋದ್ಯಮವನ್ನ ಪ್ರಾರಂಭ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವೆಲ್ಲದ್ರ ಬಗ್ಗೆನೂ ಮೇ 4ರ ನಂತರ ಅಂದ್ರೆ ಪ್ರಧಾನಮಂತ್ರಿಗಳು ಸೂಚನೆ ಎಲ್ಲ ಕೊಟ್ಟಾದ ಮೇಲೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನ ಕೈಗೊಳ್ತೀವಿ ಅಂತ ಕೂಡ ಹೇಳ್ತಾ ಇದ್ರು. ಇನ್ನು ಕೃಷ್ಣಾದಲ್ಲಿ ಇವತ್ತು ಕೈಗಾರಿಕೋದ್ಯಮಿಗಳ ಜೊತೆಗೆ ನಾವು ಚರ್ಚೆಯನ್ನ ಮಾಡ್ತಾ ಇದೀವಿ. ಒಂದು ಮೀಟಿಂಗ್ ಇದೆ, ಅಂದ್ರೆ ಸಭೆ ಇದೆ. ಆ ಸಭೆಯಲ್ಲಿ ತೀರ್ಮಾನವನ್ನ ಮಾಡ್ತೀವಿ ಅನ್ನೋದ್ರ ಬಗ್ಗೆನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಯಡಿಯೂರಪ್ಪನವರು ಮಾತಾಡ್ತಾ ಹೇಳ್ತಾ ಇದ್ರು. ಕೆಲವೊಂದು ಕಂಟೈನ್ಮೆಂಟ್ ಝೋನ್ ಅಂದ್ರೆ ಈಗ ಎಲ್ಲೆಲ್ಲಿ ಕಂಟೈನ್ಮೆಂಟ್ ಝೋನ್ ಅಂತ ಗುರುತಿಸಲಾಗಿದೆ ಅಲ್ಲಿ ಮತ್ತಷ್ಟು ಕಠಿಣವಾದಂತ ಒಂದು ಕಟ್ಟೆಚ್ಚರವನ್ನ ವಹಿಸಲೇಬೇಕಾದಂತ ಅನಿವಾರ್ಯತೆ ಕೂಡ ಇದೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ರು. ಇನ್ನ ಗ್ರೀನ್ ಝೋನ್ಗಳಲ್ಲಿ ಈಗ ಆಲ್ರೆಡಿ ಕೈಗಾರಿಕೋದ್ಯಮಿಗಳಿಗೆ ಅನುಮತಿಯನ್ನ ನೀಡಲಾಗಿದೆ. ಇನ್ನು ಕೆಲವೊಂದು ಮಾರ್ಪಾಡು ಮಾಡುವಂತ ಸಾಧ್ಯತೆ ಇರೋದ್ರ ಬಗ್ಗೆನೂ ಕೂಡ ಸುಳಿವನ್ನ ನೀಡ್ತಾ ಇದ್ರು. ಇನ್ನ ಮೇ 3ರ ನಂತರ ಮಾಲ್ಗಳನ್ನ ಓಪನ್ ಮಾಡುವಂತ ವಿಚಾರ ಆಗಿರ್ಬೋದು, ಇನ್ನುಳಿದಂತ ವಿಚಾರಗಳ ಬಗ್ಗೆ ಪ್ರಧಾನಮಂತ್ರಿಗಳು ಹಾಗೆ ಕೇಂದ್ರ ಸರ್ಕಾರದಿಂದ ಬರುವಂತ ನಿಯಮವನ್ನ ನಾವು ಪಾಲಿಸ್ತೀವಿ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಒಟ್ಟಿನಲ್ಲಿ ಆರ್ಥಿಕ ಸುವ್ಯವಸ್ಥೆಯನ್ನ, ಆರ್ಥಿಕ ಪುನಶ್ಚೇತನದ ನಿಟ್ಟಿನಲ್ಲಿ ಏನೇನೆಲ್ಲ ಕ್ರಮಗಳನ್ನ ಕೈಗೊಳ್ಳಬಹುದೋ ಆ ಎಲ್ಲಾ ಕ್ರಮಗಳನ್ನ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ರು. ಆರ್ಥಿಕ ಪುನಶ್ಚೇತನ ಆಗ್ಲೇಬೇಕಾಗಿದೆ. ಅದೇ ಅಂದ್ರೆ ಮುಖ್ಯಮಂತ್ರಿಗಳ ಸಭೆಯ ಸಂದರ್ಭದಲ್ಲೂ ಕೂಡ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಂಥದ್ದು ಎಲ್ಲಾ ರಾಜ್ಯಗಳು ಕೂಡ ಆರ್ಥಿಕ ಸುವ್ಯವಸ್ಥೆ ಈಗ ಆಲ್ರೆಡಿ ಬಿದ್ದು ಹೋಗಿದೆ ಅನ್ನೋದು ಗೊತ್ತಿದೆ. ಸೊ ಹೀಗಾಗಿ ಪುನಶ್ಚೇತನದ ನಿಟ್ಟಿನಲ್ಲಿ ಏನೇನೆಲ್ಲ ಕ್ರಮಗಳನ್ನ ಕೈಗೊಳ್ಳೋಣ ಅನ್ನೋದ್ರ ಬಗ್ಗೆನ ಮಾತಾಡ್ತಾ ಇದ್ದು ಅನ್ನೋದನ್ನ ಮುಖ್ಯಮಂತ್ರಿಗಳಾಗಿರುವಂತ ಯಡಿಯೂರಪ್ಪನವರು ಸ್ಪಷ್ಟಪಡಿಸಿದ್ರು. ಸೊ ಈ ಬಾರ್ ಓಪನ್ ಆಗಿರೋದಾಗಿರ್ಬೋದು, ಇನ್ನ ಮಾಲ್ಗಳು ಓಪನ್ ಆಗುವಂತ ವಿಚಾರಣೆ ಆಗಿರ್ಬೋದು, ಇದೆಲ್ಲದ್ರ ಬಗ್ಗೆನೂ ಕೂಡ ಪ್ರಧಾನಮಂತ್ರಿಗಳು ಮಾತಾಡಿ ಆದ್ಮೇಲೆ ಕೇಂದ್ರ ಸರ್ಕಾರದಿಂದ ಯಾವೆಲ್ಲ ನಿಯಮಗಳು ಬರ್ತವೋ ಅದಾದ್ಮೇಲೆ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಅನ್ನೋದನ್ನ ಮುಖ್ಯಮಂತ್ರಿಗಳು ಇವತ್ತು ತಿಳಿಸಿರುವಂತದ್ದು. ಇವತ್ತಿನ ಸಚಿವ ಸಂಪುಟ ಸಭೆ ಇತ್ತಲ್ಲ, ಆ ಒಂದು ಸಚಿವ ಸಂಪುಟ ಸಭೆ ಆದ್ಮೇಲೆ ಯಡಿಯೂರಪ್ಪನವರು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಇದ್ರು. ಹಾಗೆ ಮಾಧ್ಯಮಗಳು ಇಷ್ಟು ದಿನಗಳ ಕಾಲ ಅಂದ್ರೆ ಸಾಕಷ್ಟು ಶ್ರಮಿಸ್ತಾ ಇದ್ದೀರಾ, ನೀವು ಕೂಡ ಪ್ರಾಣವನ್ನು ಲೆಕ್ಕಿಸದೆ ಎಲ್ಲಾ ಕಡೆನೂ ಕೂಡ ಓಡಾಡ್ತಾ ಇದ್ದೀರಾ, ಸುದ್ದಿಗಳನ್ನು ಮುಟ್ಟಿಸ್ತಾ ಇದ್ದೀರಾ, ಜನರಿಗೆ ತೋರಿಸ್ತಾ ಇದ್ದೀರಾ. ಸೊ ನಿಮಗೆ ಸರ್ಕಾರದ ಪರವಾಗಿ ಧನ್ಯವಾದ ಅಂತ ಕೂಡ ಹೇಳಿದಂಥದ್ದು. ಇನ್ನ ಸಾಕಷ್ಟು ರೆಡ್ ಝೋನ್ ಏರಿಯಾಗಳು ಏನಿದಾವೆ, ಈಗ ಆಲ್ರೆಡಿ 6 ರೆಡ್ ಝೋನ್ ಜಿಲ್ಲೆಗಳಿದಾವೆ. ಇನ್ನ ಉಳಿದಂತ ಯೆಲ್ಲೋ, ಆರೆಂಜ್ ಝೋನ್ ಜಿಲ್ಲೆಗಳಲ್ಲಿ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಸರ್ಕಾರ ತೀರ್ಮಾನವನ್ನ ಮಾಡುತ್ತೆ. ಸೊ ಏನೇ ತೀರ್ಮಾನ ಕೈಗೊಳ್ಬೇಕು ಅಂದ್ರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಗ್ರೀನ್ ಝೋನ್ ಜಿಲ್ಲೆಗಳನ್ನ ಹೊರತುಪಡಿಸಿ ಉಳಿದಂತ ಜಿಲ್ಲೆಗಳಲ್ಲಿ ಏನೇ ತೀರ್ಮಾನವನ್ನ ಕೈಗೊಳ್ಬೇಕು ಅಂತ ಆದ್ರೂ ಕೂಡ ಅದು ನಿರ್ದೇಶನ ಬರಬೇಕು ಕೇಂದ್ರ ಸರ್ಕಾರದಿಂದ. ಅವರು ನಿಯಮಗಳನ್ನ ಏನ್ ತರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ದಾರೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮುನಿರಾಜು, ಇವತ್ತು ಸಚಿವ ಸಂಪುಟ ಸಭೆ ನಡೀತು, ಆ ಸಭೆ ಕೂಡ ಮುಗ್ದಿರುವಂತದ್ದು, ಅದರ ಹೈಲೈಟ್ಸ್ ಏನೇನ್ ಸಿಗ್ತಾ ಇದೆ ಅಂತ? ಪೃಥ್ವಿ, ಮೇ 3ರ ತನಕ ಏನು ರಾಜ್ಯದಲ್ಲಿ ಲಾಕ್ಡೌನ್ ಇರುತ್ತೆ. ಆ ನಂತರ ಒಂದು ಪ್ರಧಾನಮಂತ್ರಿಗಳಿಂದ ಒಂದು ಕಡವೆ ಸೂಚನೆ ಬರುತ್ತೆ. ಆ ಸೂಚನೆ ಮೇರೆಗೆ ರಾಜ್ಯದಲ್ಲಿ ಯಾವ ವಲಯಗಳಿಗೆ ಒಂದು ವಿನಾಯಿತಿಯನ್ನು ಕೊಡಬೇಕು, ಮತ್ತೆ ಯಾವ ವಲಯಗಳನ್ನ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಒಂದು ಸ್ಪಷ್ಟವಾದ ತೀರ್ಮಾನ, ಒಂದು ಸಂದೇಶ ಅವತ್ತು ಸಿಗುತ್ತೆ ಅಂತ ಹೇಳಿರುತ್ತದೆ. ಮತ್ತೆ ಉಳಿದಂತೆ ಮೇ 3ರ ಬಳಿಕ ಒಂದು ಹಸಿರು ಝೋನ್ ಏನಿದೆ, ಆ ಒಂದು ಝೋನ್ ನಲ್ಲಿ ಒಂದು ಕೈಗಾರಿಕೆಗಳನ್ನ ಆರಂಭ ಮಾಡೋದಕ್ಕೂ ಸಹ ನಾವು ಅವಕಾಶವನ್ನು ಮಾಡ್ಕೊಡ್ತಾ ಇದ್ದೀವಿ. ಮತ್ತೆ ರೆಡ್ ಝೋನ್ ನಲ್ಲಿ ಯಾವುದೇ ಕಾರಣಕ್ಕೂ ನಾವು ಕೈಗಾರಿಕೆಗಳು ಆರಂಭ ಆಗಲಿ ಅಥವಾ ಬೇರೆ ವ್ಯಾಪಾರ ವಹಿವಾಟಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಅದೇ ರೀತಿ ಲಾಕ್ ಡೌನ್ ನ ಒಂದು ನಿಯಮಗಳು ಸಹ ಕಂಟಿನ್ಯೂ ಇರುತ್ತೆ. ಜನ ಮಾಸ್ಕ್ಗಳನ್ನು ಧರಿಸಿ ಮತ್ತೆ ಸಾಮಾಜಿಕ ಅಂತರವನ್ನ ಪಾಲನೆ ಮಾಡಿಕೊಂಡು ತಮ್ಮ ಕೆಲಸಗಳನ್ನ ಮಾಡಬೇಕಾಗುತ್ತೆ ಅನ್ನೋ ಒಂದು ಸೂಚನೆಯನ್ನು ಸಹ ಕೊಟ್ಟಿರುವಂತದ್ದು. ಮತ್ತೆ ಕೆಲವು ವಲಯಗಳಿಗೆ ಈಗಾಗಲೇ 4 ವಲಯಗಳನ್ನ ವಿಂಗಡಣೆ ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಗ್ರೀನ್ ಝೋನ್ಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಿಗೆ ಬೇಕಾದಂತ ಮತ್ತೆ ಕೆಲಸ ಕಾರ್ಯಗಳು ಮಾಡುವಂತ ಎಲ್ಲ ರೀತಿಯ ಒಂದು ಅವಕಾಶಗಳನ್ನ ಮಾಡಿಕೊಡೋದು ಸಹ ಸರ್ಕಾರ ಎಲ್ಲೊಂದ್ ಕಡೆ ಸನ್ನದ್ಧರಾಗಿದೆ ಅಂತ ಹೇಳ್ಬೇಕಾಗುತ್ತೆ. ಮತ್ತೆ ಕೈಗಾರಿಕೆಗಳನ್ನ ಆರಂಭಿಸುವ ಸಲುವಾಗಿ ಇವತ್ತು ಸಂಜೆ ಕೈಗಾರಿಕಾ ಉದ್ಯಮಿಗಳ ಜೊತೆ ಒಂದು ಸಭೆಯನ್ನು ಸಹ ಕರೆದಿದ್ದು, ಮೇ 3ರ ಬಳಿಕ ಯಾವ ರೀತಿ ಕೈಗಾರಿಕೆಗಳನ್ನ ತೆರಿಬೇಕು ಮತ್ತೆ ಅಲ್ಲಿ ಕಾರ್ಮಿಕರು ಯಾವ ರೀತಿ ಕೆಲಸ ಮಾಡೋದಕ್ಕೆ ಅವರಿಗೆ ವ್ಯವಸ್ಥೆಯನ್ನು ಮಾಡ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಸಹ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಮತ್ತೆ ಅದೇ ರೀತಿ ರಾಜ್ಯದಲ್ಲಿರುವಂತಹ ವಲಸೆ ಕಾರ್ಮಿಕರು ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಮತ್ತೆ ಬೇರೆ ಜನ ಏನಿದ್ದಾರೆ ಅವರು ತಮ್ಮ ರಾಜ್ಯಗಳಿಗೆ ಹೋಗೋದಕ್ಕೆ ಒಂದು ವ್ಯವಸ್ಥೆಯನ್ನು ಸಹ ಮಾಡ್ಕೊಡೋದಕ್ಕೆ ಸರ್ಕಾರ ಮುಂದಾಗಿರುವಂತದ್ದು.
ಗ್ರೂಪ್ ಆಗಿ ಜನ ಬಂದಂತಾರೆ ಅಂತವ್ರನ್ನ KSRTC ಬಸ್ಗಳ ಮೂಲಕ ಅವರನ್ನ ಅವ್ರ ಸ್ವಂತ ರಾಜ್ಯ ಮತ್ತೆ ಜಿಲ್ಲೆಗಳಿಗೆ ಹೋಗೋದಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಟ್ಟಿದ್ದಾರೆ. ಮತ್ತೆ ಏನು ಇಂಡಿವಿಜುವಲ್ ಆಗಿ ಯಾರಾದ್ರೂ ಕುಟುಂಬಗಳು ಹೋಗ್ಬೇಕಾದ್ರೆ ಅವರು ಟ್ಯಾಕ್ಸಿಗಳನ್ನ ಬಳಸ್ಕೊಂಡು ಹೋಗ್ಬೋದು. ಆದ್ರೆ ವಾಪಸ್ ಬರ್ಬೇಕಾದ್ರೆ ಕಡ್ಡಾಯವಾಗಿ ಮೆಡಿಕಲ್ ಟೆಸ್ಟ್ ಮಾಡಿಸ್ಕೊಂಡೇ ಬರ್ಬೇಕು ಅಂತೇಳಿ ಒಂದು ಸೂಚನೆಯನ್ನು ಸಹ ಕೊಟ್ಟಿರುವಂತದ್ದು ಪೃಥ್ವಿ. ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.